ಶ್ರೀಮಾತ್ರೇ ನಮಃ ಶ್ರೀ ಗುರುಭ್ಯೋ ನಮಃ. ಕಳೆದ ಒಂದು ಸಂಚಿಕೆಯಲ್ಲಿ ವಿಶ್ವಾಮಿತ್ರರು ಏನು ಅವಸರವಿಲ್ಲದಿದ್ರು ವಸಿಷ್ಠ ಮಹರ್ಷಿಗಳ ಮೇಲೆ ಕೋಪಕ್ಕೆ, ಚಿಕ್ಕ ವಿಷಯಕ್ಕೆ ಕೋಪ ಬಂದ್ಬಿಟ್ಟು ಅವರ ಇದು ಅವರ ಮಗನಿಗೆ ಪಟ್ಟಾಭಿಷೇಕ ಮಾಡಿಬಿಟ್ಟು ಹಿಮಾಲಯಕ್ಕೆ ಹೋಗಿ ನಾನು ತಪಸ್ಸನ್ನು ಮಾಡಿ ಧನುರ್ವೇದದಲ್ಲಿರುವಂಥ ಅಸ್ತ್ರಶಸ್ತ್ರಗಳನ್ನೆಲ್ಲನೂ ತಿಳ್ಕೊಂಬರ್ತೀನಿ ಅಂತ ತಮ್ಮ ರಾಜರ ಒಂದು ಇದನ್ನು ರಾಜತನವನ್ನು ಬಿಟ್ಬಿಟ್ಟು ಹೋಗಿರುವಂಥದ್ದು. ಅಂತಂದರೆ ನಾವಿಲ್ಲಿ ತಿಳ್ಕೊಬೇಕಾಗಿರುವಂಥದ್ದು ವಿಶ್ವಾಮಿತ್ರರನ್ನು ನಾವಿಲ್ಲಿ ಬ್ಲೇಮ್ ಮಾಡುವಂಥದ್ದಲ್ಲ. ಅಂತಂದರೆ ಒಂದು ನಮ್ಮ ನಾವು ತಿಳ್ಕೊಬೇಕಾಗಿರುವಂಥದ್ದು ಏನು ಅಂತಂದರೆ ವಿಶ್ವಾಮಿತ್ರರು ಒಬ್ಬ ರಾಜನಾಗಿರ್ತಾರೆ, ಮನುಷ್ಯರೇ ರಾಜರಾಗ್ತಾರೆ. ಮನುಷ್ಯನಲ್ಲಿ ಇರುವಂತಹ ಶತ್ರುಗಳು, ಅಂತರ್ಗತ ಶತ್ರುಗಳು ನಮ್ಮನ್ನು ಯಾವ ಥರ ಕರ್ಕೊಂಡು ಹೋಗುತ್ತೆ, ಎಲ್ಲೆಲ್ಲಿಂದ ಎಲ್ಲೆಲ್ಲಿ ಕರ್ಕೊಂಡು ಹೋಗುತ್ತೆ. ಶತ್ರುಗಳು ಎಲ್ಲೂ ಇರೋದಿಲ್ಲ. ನಿಜವಾಗಿರುವಂಥ ಶತ್ರುಗಳು ಯಾರು ಅಂತಂದರೆ ವಿಶ್ವಾಮಿತ್ರರಿಗೆ ನಿಜವಾಗಿರುವಂಥ ಶತ್ರು ಯಾರು ಅಂತಂದ್ರೆ ವಸಿಷ್ಠ ಮಹರ್ಷಿಗಳಂತ ಅವ್ರು ಅನ್ಕೊಳ್ತಾ ಇದ್ದಾರೆ. ಆದರೆ ಅವರೆಲ್ಲ ಯಾರು ವಸಿಷ್ಠ ಮಹರ್ಷಿಗಳಲ್ಲ ಶತ್ರುಗಳು. ಅವರು ಧರ್ಮವನ್ನು ಹೇಳಿದ್ದಾರೆ. ಆದರೆ ಆ ಧರ್ಮವನ್ನು ತಪ್ಪಾಗಿ ತಿಳ್ಕೊಂಡು ಅವ್ರ ಮೇಲೆ ಕೋಪ ಮಾಡ್ಕೊಂಡಿರುವಂಥದ್ದು. ಕೋಪ ಅನ್ನುವಂಥದ್ದು ಕೂಡ ನಮ್ಮ ಅಂತರ್ಗತವಾಗಿರುವಂಥ ಪ್ರಮುಖವಾಗಿರುವಂಥ ಶತ್ರುಗಳಲ್ಲಿ ಒಂದು ನಿಮಿಷ ಕೋಪಕ್ಕೆ ಒಳಗಾಗ್ಬಿಟ್ಟು ಮಾಡಬಾರ್ದೇ ಇರುವಂಥ ಕೆಲಸವನ್ನು ಮಾಡಿಬಿಟ್ಟು ಆ ಕೋಪ ಪರ್ಮನೆಂಟ್ ಆಗೋದಿಲ್ಲ. ಆದರೆ ಜೀವನವನ್ನು ಸರ್ವನಾಶ ಮಾಡ್ಕೊಂಡಿರುವಂತ ಹಲವಾರು ಉದಾಹರಣೆಗಳನ್ನು ನಾವು ಪ್ರತಿದಿನನೂ ನೋಡ್ತಾ ಇರ್ತೀವಿ. ಕೋಪದಲ್ಲಿ ಏನೋ ಅಂದ್ಬಿಟ್ಟೆ, ಕೋಪದಲ್ಲಿ ಏನೋ ಮಾಡಿಬಿಟ್ಟೆ, ಆ ಕೋಪ ಇರೋದಿಲ್ಲ. ಕೋಪ ಬರೋದು ನಮಗೆ ತಿಳಿಯೋದೇ ಇಲ್ಲ. ಏನು ಯಾವುದು ಬಂದ್ರೂ ಯಾರು ಬಂದೋದ್ರೂ ತಿಳಿಯುತ್ತೆ ಹೊರಗಡೆ. ಆದರೆ ಒಳಗಡೆನೇ ಇದ್ದು ನಮ್ಮನ್ನು ನಾಶನ ಮಾಡುವಂಥ ನಮ್ಮ ಶತ್ರುಗಳು ನಮ್ಮನ್ನು ಹೇಗೆ ಅಂಥ ಪಾತಾಳಕ್ಕೆ ಕರ್ಕೊಂಡು ಹೋಗ್ತಾ ಅಂತ ನಾವಿಲ್ಲಿ ವಿಶ್ವಾಮಿತ್ರರ ಒಂದು ಜೀವನ ಚರಿತ್ರೆಯಲ್ಲಿ ತಿಳ್ಕೊಬೇಕಾಗುತ್ತೆ. ಹಿಮಾಲಯದ ಮೇಲೆ ಕೂತ್ಕೊಂಡು ಏನು ಹಿಮಾಲಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಪರ್ವತದ ಮೇಲೆ ಕೂತ್ಕೊಂಡು ಮಹಾದೇವನಾಗಿರುವಂಥ ಶಿವನ ಬಗ್ಗೆ ಘೋರವಾಗಿರುವಂಥ ತಪಸ್ಸನ್ನು ಮಾಡ್ತಾರಂತೆ. ಆಗ ಶಿವ ಪರಮಾತ್ಮ ಪ್ರತ್ಯಕ್ಷನಾಗಿ ವಿಶ್ವಾಮಿತ್ರ, ಏನು ನಿನ್ನ ಕೋರಿಕೆ, ಮನಸ್ಸಿನಲ್ಲಿರುವಂಥ ಕೋರಿಕೆ ನಾನು ತೀರಿಸ್ತೀನಿ ಅಂತ ಹೇಳ್ತಾರಂತೆ. ಅಂತಹ ಯಾರು ಶಿವ ಪರಮಾತ್ಮ ಜ್ಞಾನಕ್ಕೆ ಜ್ಞಾನಮೂರ್ತಿಯಾಗಿರುವಂಥ, ಅಂದರೆ ದಕ್ಷಿಣಾಮೂರ್ತಿ ಸ್ವರೂಪವಾಗಿರುವಂಥ ಶಿವ ಕಂಡ್ರೆ ನನಗೆ ಜ್ಞಾನವನ್ನು ನೀಡು, ನನಗೆ ಮುಕ್ತಿಯನ್ನು ನೀಡು ಅಂತ ಅಂದಿದ್ರೆ ವಿಶ್ವಾಮಿತ್ರರ ಜೀವನ ಚರಿತ್ರೆ ಬೇರೆನೇ ಥರ ಇರ್ತಾ ಇತ್ತು. ವಸಿಷ್ಠ ಮಹರ್ಷಿಗಳ ಒಂದು ಜೀವನ ಚರಿತ್ರೆನೇ ಬೇರೆ ಇರ್ತಾ ಇತ್ತು. ವಿಶ್ವಾಮಿತ್ರರು ಮಹರ್ಷಿ ಆಗೋದಕ್ಕಿಂತ ಮುಂಚೆ ರಾಜರಾಗಿ ಅವರು ಮಾಡಿರುವಂಥ ಅನ್ಯಾಯ ಮತ್ತೊಬ್ಬರು ಯಾರೂ ಮಾಡಿರೋದಕ್ಕಾಗೋದಿಲ್ಲ. ಅದು ನಾನು ಸಂದರ್ಭ ಬಂದಾಗ ತಮ್ಮ ಹತ್ರ ಪ್ರಸ್ತಾಪ ಮಾಡ್ತೀನಿ ಅಂತ ಮನವಿ ಮಾಡ್ತಾ ಇದ್ದೀನಿ. ಆದ್ರೂ ರಾಮನ ಕರ್ಕೊಂಡು ಹೋಗೋದಕ್ಕೆ ಬಂದಾಗ ವಿಶ್ವಾಮಿತ್ರರ ಒಂದು ಶ್ರೇಷ್ಠತೆಯನ್ನು ಹೇಳಿ ದಶರಥರಿಗೆ ಒಪ್ಪಿಸಿ ಕಳಿಸಿದ್ದಾರೆ. ಅಲ್ಲಿ ದ್ವೇಷ ಅನ್ನುವಂಥದ್ದು ಬ್ರಹ್ಮರ್ಷಿಗಳ ಮನಸ್ಸಿನಲ್ಲಿ ಅಣು ಮಾತ್ರ ಇರೋದಿಲ್ಲ ಅಂತ ನಾನು ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಆಗ ನನಗೆ ಮುಕ್ತಿ ಬೇಕು ಅಂತ ಕೇಳ್ಕೊಳೋ ಬದಲು ಅವಾಗ ವಿಶ್ವಾಮಿತ್ರರು ಅಂತಾನೆ, ಮಹಾದೇವ ನಿಜವಾಗ್ಲೂ ನನ್ನ ಪ್ರೀತಿಗೆ, ನನ್ನ ತಪಸ್ಸಿಗೆ ನೀವು ಪ್ರೀತಿ ಚೆಂದಿರೋರೆ ಆದರೆ ನಾನು ಯಾರ ಹತ್ರನೂ ಹೋಗ್ಬಿಟ್ಟು ಧನುರ್ವೇದವನ್ನು ಉಪದೇಶ ಮಾಡ್ಕೊಂಡರೆ ನನಗೆ ಧನುರ್ವೇದದಲ್ಲಿರುವಂಥ ಅಸ್ತ್ರಗಳ ರಹಸ್ಯವೆಲ್ಲವೂ ಸಹ ತಿಳಿಯುವಂತೆ ಅನುಗ್ರಹಿಸಿ ಅಂತಾರಂತೆ. ಅಂದರೆ ಒಂದು ವಿದ್ಯೆ ಬರಬೇಕು ಅಂತಂದರೆ ಹಲವಷ್ಟು ವರ್ಷಗಳ ಕಾಲ ಗುರುವಿನ ಹತ್ರ ಹೋಗ್ಬಿಟ್ಟು ನಾವು ಅಲ್ಲಿ ಏನು ಶಿಕ್ಷಣವನ್ನು ತೆಗೆದುಕೊಳ್ಬೇಕು. ಆದರೆ ಏನು ಇವ್ರಿಗಿರುವಂಥ ಕೋಪ ಯಾವ ಮಟ್ಟದಲ್ಲಿದೆ, ಯಾವತ್ತು ವಸಿಷ್ಠ ಮಹರ್ಷಿಗಳನ್ನ ಸಂಹಾರ ಮಾಡ್ತೀವಿ, ಆ ಧೇನುವನ್ನು ತೆಗೆದುಕೊಂಡು ಹೋಗ್ಬಿಡ್ತೀನಿ, ನಾನು ಅಂದ್ಕೊಂಡಿರೋದಾಗಲಿಲ್ಲ, ನನ್ನನ್ನೇ ಎದುರಿಸಿದ್ದಾನೆ, ನಾನು ಅನ್ನುವಂಥದ್ದು ವಿಶ್ವಾಮಿತ್ರ ರಾಜನಿಗೆ ಎಷ್ಟಿದೆ ಅಂತ ನಾವಿಲ್ಲಿ ಅರ್ಥ ಮಾಡ್ಕೊಬೇಕಾಗುತ್ತೆ. ನಮ್ಮಲ್ಲಿ ನಾನು ಅನ್ನುವಂಥದ್ದು ಕಂಟೆಂಟ್ ನಮ್ಮಲ್ಲಿ ಎಷ್ಟಿದೆ ಅಂತ ನಾವು ಪರೀಕ್ಷೆ ಮಾಡ್ಕೊಳ್ಳುವಂಥ ಒಂದು ಸಂದರ್ಭ ಇದೆ. ವಿಶ್ವಾಮಿತ್ರನೇ ಅಲ್ಲ, ವಿಶ್ವಾಮಿತ್ರರನ್ನು ಆಪಾದನೆ ಮಾಡಿಕೊಂಡು ನಮ್ಮಲ್ಲಿ ಈ ಗುಣಗಳು ಇದಾವ, ನಾವು ಯಾವ ಥರ ತಿದ್ಕೋಬೇಕು, ನಮ್ಮ ಜೀವನವನ್ನು ಯಾವ ರೀತಿಯಲ್ಲಿ ತೆಗೆದುಕೊಂಡು ಹೋಗ್ತಾ ಇದ್ದೀವಿ ಕೋಪದ ಮೇಲೆ ಇದು ಮಾಡಿಕೊಂಡು ಅಂತಂದು ಆಯ್ತಾ. ಆಗ ಏನು ಉಪದೇಶ ಮಾಡಿದರೆ ಧನುರ್ವೇದದ ಅಸ್ತ್ರಶಸ್ತ್ರಗಳೆಲ್ಲ
ತಿಳಿಯುವಂತೆ ನನಗೆ ಅನುಗ್ರಹಿಸಿ ಅಂತಂತಾರಂತೆ. ಆಗ ಶಿವ ಇನ್ನೇನು ಮಾಡ್ತಾರೆ, ಕೋರುವಂಥದ್ದು ಕೊಡುವಂಥದ್ದು. ಯಾರಿಗೂ ಉಚಿತವಾಗಿರುವಂಥ ಸಲಹೆಗಳು ನಮ್ಮ ಸನಾತನ ಧರ್ಮದಲ್ಲಿ ಕೊಡೋದಿಲ್ಲ. ಅವನ ಕರ್ಮ, ಅವನ ಮನಸ್ಸು, ಕರ್ಮದ ಪ್ರಕಾರನೇ ಬುದ್ಧಿ ನಡೀತಾ ಇರುತ್ತೆ ಅಂತಂದು ಶಿವ ಪರಮಾತ್ಮ ತಥಾಸ್ತು ಅಂತಾರಂತೆ. ಆಗ ಹುಣ್ಣಿಮೆ ದಿನ ಒಂದು ಸಮುದ್ರ ಹೇಗೆ ಉಕ್ಕುತ್ತೋ ಹಾಗೆ ವಿಶ್ವಾಮಿತ್ರರು ಉಕ್ಕುತ್ತಾ ಇರುವಂಥ ಆತ್ಮವಿಶ್ವಾಸದಿಂದ ರಥವನ್ನು ಹಾಕಿಬಿಟ್ಟು ವಸಿಷ್ಠ ಮಹರ್ಷಿಗಳ ಆಶ್ರಮವನ್ನು ಸೇರ್ಕೊಳ್ತಾರಂತೆ. ಅಲ್ಲಿ ಆತ ಬಂದಿರೋ ಅಷ್ಟು ಏನೋ ವಿಶ್ವಾಮಿತ್ರರು ಅಲ್ಲಿ ಬರೋ ಅಷ್ಟರಲ್ಲಿ ಆಶ್ರಮ ಎಷ್ಟು ಚೆನ್ನಾಗಿತ್ತು ಅಂತಂದರೆ, ಆಶ್ರಮ ಜಿಂಕೆಗಳು, ಪಕ್ಷಿಗಳು, ಹಸುಗಳು ಮತ್ತು ಗುರುಗಳಿಂದ ವೇದ ಕಲ್ತ್ಕೊಳ್ತಾ ಇರುವಂಥ ಶಿಷ್ಯರೊಂದಿಗೆ ಎಷ್ಟೋ ಪವಿತ್ರವಾಗಿತ್ತಂತೆ. ಅಂತಂದರೆ ವಸಿಷ್ಠ ಮಹರ್ಷಿಗಳ ಒಂದು ಶ್ರಮದ ಫಲಿತ ಯಾವುದು, ಆಶ್ರಮ. ಇಷ್ಟೆಲ್ಲ ವೃಕ್ಷಗಳು, ಅಷ್ಟಷ್ಟು ದೊಡ್ಡ ವೃಕ್ಷಗಳು ಬೆಳೆಸಬೇಕು ಅಂತಂದ್ರೆ ಅದೆಷ್ಟೋ ಸಾವಿರ ವರ್ಷಗಳಿಂದ ಅವರು ಆ ಒಂದು ವೃಕ್ಷವನ್ನು ಬೆಳೆಸ್ಕೊಂಡು ಬಂದಿರ್ತಾರಲ್ವ. ಒಂದು ತುಳಸಿ ಗಿಡನೇ ಬೃಂದಾವನ ಇರುತ್ತೆ, ಅದರಲ್ಲಿ ಗಿಡ ಪುಷ್ಕಲವಾಗಿ ಬರಬೇಕು ಅಂತಂದ್ರೆ ಅದಕ್ಕೆ ಗೊಬ್ಬರ ಹಾಕಿರ್ತೀವಿ, ಟೈಮ್ಗೆ ನೀರು ಹಾಕಿರ್ತೀವಿ, ಎಷ್ಟು ಚೆನ್ನಾಗಿ ಬಂದಿದೆಯಪ್ಪ ಅಂತ ನೋಡ್ಕೊತಾ ಇರ್ತೀವಿ. ಆಗ ಏನು ಅನ್ಕೊಳ್ತಾ ಇರ್ತೀವಿ, ಅದನ್ನ ಬಂದ್ಬಿಟ್ಟು ಯಾರೋ ಬಂದ್ಬಿಟ್ಟು ಕಿತ್ತಾಕ್ಬಿಟ್ರೆ ಅದನ್ನೇ ತಟ್ಕೊಳೋದಕ್ಕಾಗೋದಿಲ್ಲ. ಆದರೆ ವಿಶ್ವಾಮಿತ್ರರು ಆಗ್ರಹದಿಂದ ಇದನ್ನೆಲ್ಲವನ್ನು ನೋಡ್ಬಿಟ್ಟು ವಿಶ್ವಾಮಿತ್ರರಿಗೆ ಇನ್ನೂ ಆಗ್ರಹ ಹೆಚ್ಚಾಗ್ಬಿಡ್ತಂತೆ. ಏನೋ ನನಗೆ ಮರ್ಯಾದೆ ಕೊಡದೆ ಇರುವಂಥ ಈ ಪ್ರದೇಶ ಇಷ್ಟು ಸುಖವಾಗಿ ಸಂತೋಷವಾಗಿದೆಯಾ ಅಂತ ಕೋಪ ಬಂದ್ಬಿಡ್ತಂತೆ. ಕೋಪಕ್ಕೆ ಯಾವುದೇ ಏನು ಸಂಸ್ಕಾರ ಇಲ್ದಲೇ ಆಗುತ್ತೆ. ಕೋಪ ಒಂದು ಬಂದ್ರೆ ಸಾಕು, ಎಂತಹ ಗಟ್ಟಿಯಾಗಿರುವಂಥ ಸಂಬಂಧವನ್ನು ಕೂಡ ಮುರಿದಾಕುವಂಥ ಒಂದು ಶಕ್ತಿ ನಮ್ಮಲ್ಲಿರುವಂಥ ಅಂತರ್ಗತವಾಗಿರುವಂಥ ಕೋಪಕ್ಕಿದೆ. ಕನಿಷ್ಠ ಪಕ್ಷ ಒಂದು ಮಾತು ಕೂಡ ಹೇಳಿಲ್ಲ ಅಂತಂದ್ರೆ ಯುದ್ಧ ಮಾಡೋದಕ್ಕಿಂತ ಮುಂಚೆ ಶಂಖನಾದ ಮಾಡುವಂಥದ್ದು, ಯುದ್ಧ ಮುಗಿಯೋದಕ್ಕೆ ಶಂಖನಾದ ಮಾಡುವಂಥದ್ದು ನಮ್ಮ ಭಾರತೀಯರಲ್ಲಿ ಏನು ಧನುರ್ವೇದದಲ್ಲಿ ಹೇಳಿದ್ದಾರೆ. ಹೆಂಗಂದ್ರೆ ಹಂಗೆ ಮಲ್ಕೊಂಡವ್ರ ಮೇಲೆ, ಹೆಣ್ಮಕ್ಳ ಮೇಲೆ, ಮತ್ತೆ ಚಿಕ್ಕ ಮಕ್ಕಳ ಮೇಲೆ, ಅಸ್ತ್ರ ಇಲ್ಲದೆ ಅಂತವ್ರ ಮೇಲೆ, ಶರಣಾಗತಿ ಮಾಡುವಂಥವ್ರ ಮೇಲೆ ಹೇಳಿದಲೇ ನಾವು ಯುದ್ಧ ಮಾಡುವಂಥದ್ದು ನಿಷಿದ್ಧ ಅಂತ ನಮ್ಮ ಧರ್ಮದಲ್ಲಿ ಹೇಳಿದೆ. ಮಹಾಭಾರತದಲ್ಲಿ ಬಹಳಷ್ಟು ಕಡೆ ಬರುತ್ತೆ, ಯುದ್ಧಕ್ಕೆ ನಾನು ಯುದ್ಧಕ್ಕೆ ಬರ್ತಾ ಇದ್ದೀನಿ, ನೀವು ಸನ್ನದ್ಧವಾಗಿರಿ, ಏಕಾಏಕಿ ದಾಳಿ ಮಾಡುವಂಥದ್ದು ನಮ್ಮ ಸನಾತನ ಧರ್ಮದಲ್ಲಿ ಇಲ್ಲವೇ ಇಲ್ಲ. ಆಗ ಏನು ಒಂದು ಮಾತು ಕೂಡ ಹೇಳ್ದಲೇ ತನ್ನಲ್ಲಿ ಶಿವ ಪರಮಾತ್ಮ ಕೊಟ್ಟಿರುವಂಥ ಅಸ್ತ್ರಗಳನ್ನೆಲ್ಲವನ್ನು ಹೇಗಿದಾವ ಹಾಗೆ ಅಸ್ತ್ರಗಳನ್ನೆಲ್ಲವನ್ನು ಒಂದ್ರ ನಂತರ ಎಲ್ಲವನ್ನು ಕಳಿಸ್ಕೊಟ್ರಂತೆ. ಕಣ್ಣು ಮುಚ್ಚಿ ಕಣ್ಣು ತೆರೋದ್ರೊಳಗೆ ಆಶ್ರಮ ಎಲ್ಲ ಬೂದಿ ಆಗ್ಬಿಡ್ತಂತೆ. ಎಷ್ಟು ಇದು ಅಂತಂದ್ರೆ ಒಂದು ಕ್ಷಣದಲ್ಲಿ ಈ ತರ ಅವಸರ ಇಲ್ಲದೆ ಇರುವಂಥ ಚಿಕ್ಕ ವಿಷಯಕ್ಕೆ ಈ ಥರ ಇದಾಗ್ಬಿಟ್ಟಿದೆ ಅಂತ ಕೆಲವು ಸಾವಿರ ವರ್ಷಗಳಿಂದ ಕಷ್ಟಪಟ್ಕೊಂಡು ಕಟ್ಕೊಂಡಿರುವಂಥ ಇದನ್ನ ಒಂದು ಕ್ಷಣದಲ್ಲಿ ಕೋಪಕ್ಕೆ ಇದು ಮಾಡಿಬಿಟ್ರಲ್ಲ. ಆಶ್ರಮದಲ್ಲಿರುವಂಥ ಗುರುಗಳು, ಶಿಷ್ಯರು, ಜಿಂಕೆಗಳು, ಹಸುಗಳು ತಲಂದು ದಿಕ್ಕನ್ನು ಹಿಡಿದ್ಬಿಟ್ಟು ಅರಣ್ಯಕ್ಕೆ ಓಡೋಗ್ಬಿಟ್ಟು ಅಂತೆ. ಆಗ ವಸಿಷ್ಠ ಮಹರ್ಷಿಗಳು ಓಡೋಗ್ತಾ ಇರುವಂಥವ್ರನ್ನ ನಿಂತ್ಕೊಳ್ರಿ, ಓಡೋಗ್ಬೇಡ್ರಿ, ನಾನು ನಿಮ್ಮನ್ನು ಕಾಪಾಡ್ತೀನಿ ಅಂತ ಅಂತಾರಂತೆ. ಆಕಾಶದಿಂದ ಬೀಳ್ತಾ ಇರುವಂಥ ಅಸ್ತ್ರಗಳನ್ನು ನೋಡಿ ಭಯಪಟ್ಟು ಕೆಲವು ಜನ ಓಡೋಗ್ಬಿಟ್ರಂತೆ. ವಸಿಷ್ಠ ಮಹರ್ಷಿಗಳು ಆಶ್ರಮದಲ್ಲಿ ಒಬ್ಬರು ಉಳಿದ್ಬಿಟ್ರಂತೆ. ಆಗ ವಿಶ್ವಾಮಿತ್ರರು ಆಗ್ನೇಯ ಅಸ್ತ್ರವನ್ನು ಪ್ರಯೋಗ ಮಾಡ್ತಾರಂತೆ. ಆ ಆಗ್ನೇಯ ಅಸ್ತ್ರ ಏನು ಬೆಂಕಿಯನ್ನು ಉಗುಳ್ಕೊಂತ ಯಾರ ಮೇಲೆ ಬರುತ್ತೆ, ವಸಿಷ್ಠ ಮಹರ್ಷಿಗಳ ಮೇಲೆ ಬರುತ್ತಂತೆ. ನಾನು ಇಷ್ಟು ವರ್ಷಗಳ ಆಶ್ರಮವನ್ನು ಪೋಷಿಸಿದ್ದೀನಿ, ಇವತ್ತು ಈ ನಿನ್ನ ಆವೇಶಕ್ಕೆ ಏನು ಆಶ್ರಮ ಬೂದಿ ಆಗ್ಬಿಟ್ಟಿದೆ ಅಂತಂತಂದು ವಸಿಷ್ಠ ಮಹರ್ಷಿಗಳು ಬ್ರಹ್ಮದಂಡ ಅಂತಂತಂದ್ರೆ ನಾವು ತಪಸ್ಸನ್ನು ಮಾಡ್ಕೊಳ್ಳುವಂಥವ್ರು ಕೈ ಇಟ್ಕೊಳೋದಕ್ಕೆ ಒಂದು ಕೋಲಿನ ಥರ ಇಟ್ಕೊಂಡಿರ್ತಾರೆ. ಅದು ಮಹಾ ತಪಶಾಲಿಯಾಗಿರುವಂಥ ಅಂದರೆ ಜಪಮಾಲೆ ಇದು ಮಾಡ್ಕೊಳೋದಕ್ಕೆ ಕೈ ಆಧಾರವಾಗಿ ಇಟ್ಕೊಂಡಿರ್ತಾರೆ. ಆ ಬ್ರಹ್ಮದಂಡವನ್ನು ಇಟ್ಕೊಂಡು ಕೂತ್ಕೊಳ್ತಾರಂತೆ. ಆಗ ಬ್ರಹ್ಮದಂಡವನ್ನು ಇಟ್ಕೊಂಡು ಕೂತ್ಕೊಂಡಿರುವಂಥ ವಸಿಷ್ಠ ಮಹರ್ಷಿಗಳನ್ನು ನೋಡಿದ್ರೆ ಸಮಸ್ತ ಲೋಕವನ್ನು ಶಾಸಿಸುವಂಥ ಯಮದಂಡವನ್ನು ಕೂತ್ಕೊಂಡಿರುವಂಥ ಯಮನಂತೆ ಇಟ್ಕೊಂಡು ಕೂತಿದ್ದಾರಂತೆ. ಉರಿತಾ ಏನು ಬೆಂಕಿಯನ್ನು ಉಗುಳ್ತಾ ಹೋಗ್ತಾ ಇರುವಂಥ ಏನು ಆಗ್ನೇಯ ಅಸ್ತ್ರ, ನೀರನ್ನು ಚೆಲ್ಲಿದ್ರೆ ಹೇಗೆ ತಣ್ಣಗಾಗ್ಬಿಡುತ್ತೆ, ಆಗ್ನೇಯ ಅಸ್ತ್ರ ತಣ್ಣಗಾಗ್ಬಿಟ್ಟು ಆ ಬ್ರಹ್ಮದಂಡದಲ್ಲಿ ಹೋಗ್ಬಿಡ್ತಂತೆ.
ತಾನು ತಾನು ಇಷ್ಟು ತಪಸ್ಸನ್ನು ಮಾಡಿ ಪ್ರಯೋಗಿಸಿರುವ ಅಸ್ತ್ರಗಳ ಪ್ರಯೋಗ ಮಾಡ್ತಾ ಇದ್ರೆ ಅಂತಂದ್ರೆ ನಮ್ಗೆ ಯಾವಾಗ ಕೋಪ ಬರುತ್ತೆ ಅಂತಂದ್ರೆ ಸುಮ್ಮನೆ ಬೈತಾ ಇರ್ತೀವಿ. ಸುಮ್ಮನೆ ಇದ್ರೆ ನಾನು ಬೈತಾ ಇದ್ರೆ ಸುಮ್ಮನೆ ಇದೆಯಲ್ವಾ ಅಂತಂತಂದು ಮತ್ತಷ್ಟು ಕೋಪ ಬರುತ್ತೆ. ಇಲ್ಲಿ ವಿಶ್ವಾಮಿತ್ರರು ಮತ್ತಷ್ಟು ಕೋಪ ಬರೋದಕ್ಕೆ ಕಾರಣ ಏನು ಅಂತಂದ್ರೆ ಇವ್ರು ಸುಮ್ಮನೆ ಕೂತ್ಕೊಂಡಿದಾರಲ್ಲಪ್ಪ, ನಾನು ಹಾಕ್ತಾ ಇದ್ರೆ ಏನು ಹಿಡಿದವ್ರ ತರ ಕೂತ್ಕೊಂಡಿದ್ದಾರೆ, ಬೇರೆ ಅಸ್ತ್ರವನ್ನು ಕೂಡ ಹಿಡಿತಾ ಇಲ್ಲ, ಒಂದು ಒಂದು ಚಾಕು ಕೂಡ ಇಟ್ಕೊಂತಾ ಇಲ್ಲ, ಒಂದು ಏನು ಕೋಪದಿಂದನೇ ಇಲ್ವಲ್ಲ, ಈಗ ನಾರ್ಮಲ್ ಆಗಿದ್ದಾರೆ ಅಂತ ಇನ್ನೂ ಹುಚ್ಚಿಡ್ದಂಗೆ ಆಗ್ಬಿಡ್ತಂತೆ. ಕೇವಲ ತನ್ನ ಬ್ರಹ್ಮದಂಡವನ್ನು ಅಡ್ಡ ಇಟ್ಬಿಟ್ಟು ಅಡ್ಡ ಇಡ್ತಾ ಇದ್ದಾರೆ ಅಂತಂದ್ರೆ ಒಂದು ಸೊಳ್ಳೆ ಬಂದ್ರೆ ಸೊಳ್ಳೆ ಬ್ಯಾಟನ್ನ ಹಿಂಗಾಡಿಸ್ತಾರಲ್ಲ, ಅಸ್ತ್ರಗಳು ಬರ್ತಾ ಇದ್ರೆ ಈ ತರ ಇಟ್ಕೊಂಡು ಈ ತರ ಅಂತ ಇದಾರಂತೆ ವಸಿಷ್ಠ ಮಹರ್ಷಿಗಳು. ಅವೆಲ್ಲ ಹೋಗ್ಬಿಟ್ಟು ಅದರಲ್ಲಿ ಸೇರ್ಕೊಳ್ತಾ ಇದೆಯಂತೆ. ಅಷ್ಟೇ ಈಸಿಯಾಗಿ ಅಸ್ತ್ರಗಳನ್ನೆಲ್ಲ ಏನು ನುಗ್ತಾ ಇದೆಯಂತೆ ಬ್ರಹ್ಮದಂಡ. ಇದು ಭೂಮಂಡಲವನ್ನೇ ಪ್ರಳಯ ಮಾಡುವಷ್ಟು ಶಕ್ತಿ ಇರುವಂತ ಅಸ್ತ್ರಗಳು. ಏನು ತಪಸ್ವಿಗಳ ಮುಂದೆ ಅದರ ಆಟ ಎಲ್ಲ ನಡೆಯೋದೇ ಇಲ್ಲ. ವಿಶ್ವಾಮಿತ್ರರ ಕೋಪ ಇನ್ನೂ ಹೆಚ್ಚಾಗ್ಬಿಡುತ್ತಂತೆ. ಎದುರು ಬಂದು ಯುದ್ಧ ಮಾಡ್ತಾ ಇಲ್ಲ ಅಂತಂತ ಆಗ ಆತ ಒಂದೇ ಬಾರಿ ವಾರಣಾಸ್ತ್ರ, ಇಂದ್ರಾಸ್ತ್ರ, ಪಾಶುಪತಾಸ್ತ್ರ, ಇಶಿಕಾಸ್ತ್ರ, ಮಾನವಾಸ್ತ್ರ, ಗಂಧರ್ವಾಸ್ತ್ರ, ಬ್ರಹ್ಮಕಪಾಲ, ಕಾಲಪಾಶ, ವರ್ಣಪಾಶ, ಪಿನಾಕಾಸ್ತ್ರ, ಕೌಂಚಾಸ್ತ್ರ, ಧರ್ಮಚಕ್ರ, ಕಾಲಚಕ್ರ, ವಿಷ್ಣುಚಕ್ರ, ತ್ರಿಶೂಲ, ಕಪಾಲ, ಕಂಕಣ, ವಿವಿಧವಾಗಿರುವಂಥ ಏನು ಸಿಡಿಲು, ಕಂಕಣ ಮೊಸಲಾದಗಳು, ಗದೆಗಳು, ದೊಡ್ಡದಾಗಿರುವಂಥ ಗದೆಗಳು ಎಲ್ಲವನ್ನು ಏನು ವಸಿಷ್ಠ ಮಹರ್ಷಿಗಳ ಮೇಲೆ ಪ್ರಯೋಗ ಮಾಡ್ತಾರೆ. ಆದರೆ ಆತ ಅವೆಲ್ಲವೂ ಹೋಗ್ಬಿಟ್ಟು ಏನು ಸೈಲೆಂಟ್ ಆಗಿ ಮೌನವಾಗಿ ಯಾರ ವಸಿಷ್ಠ ಮಹರ್ಷಿಗಳ ಕಮಂಡಲದಲ್ಲಿ ಐಕ್ಯ ಆಗ್ಬಿಟ್ಟಿರ್ತಂತೆ. ತನ್ನ ಹತ್ರ ಇರುವಂತ ಎಲ್ಲ ಅಸ್ತ್ರಗಳು ಆಗೋಗ್ಬಿಡುತ್ತೆ. ಈಗ ಒಂದೇ ಒಂದು ಅಸ್ತ್ರ ಇರುತ್ತೆ, ಯಾವುದು ಅಂತಂದ್ರೆ ಬ್ರಹ್ಮಾಸ್ತ್ರ ಹಾಕೋದಕ್ಕೋಸ್ಕರ ಅದನ್ನು ಮಂತ್ರವನ್ನು ಸ್ಮರಣೆ ಮಾಡಿದಾಗ ಸಮುದ್ರಗಳು ಏನು ಹುಕ್ತಾ ಇದೆಯಂತೆ, ಪರ್ವತಗಳು ಹೊಡೆದೋಗ್ತಾ ಇದೆಯಂತೆ, ಪ್ರಪಂಚದಲ್ಲಿರುವಂಥ ಪ್ರಾಣಿಗಳೆಲ್ಲೋ ಮನುಷ್ಯನಲ್ಲಿ ಶೋಭೆ ಉಂಟಾಗ್ತಾ ಇದೆಯಂತೆ. ಇಷ್ಟು ಶಕ್ತಿಶಾಲಿಯಾಗಿರುವಂಥ ಬ್ರಹ್ಮಾಸ್ತ್ರವನ್ನು ವಿಶ್ವಾಮಿತ್ರರು ಅಭಿಮಂತ್ರಿಸಿ ಬಿಡ್ತಾರಂತೆ. ಆಗ ಇಲ್ಲಿ ತನಕ ಎಷ್ಟೋ ದೊಡ್ಡದಾಗಿರುವಂಥ ವೀರರನ್ನು ಸಂಹಾರ ಮಾಡಿರುವಂಥ ಬ್ರಹ್ಮಾಸ್ತ್ರ ಏನ್ ಮಾಡುತ್ತೆ, ನಿಶ್ಶಬ್ದವಾಗಿ ಹೋಗ್ಬಿಟ್ಟು ವಸಿಷ್ಠರ ಬ್ರಹ್ಮಕಮಲದಲ್ಲಿ ಸೇರ್ಕೊಂಡ್ಬಿಡುತ್ತಂತೆ. ಆಗ ಅಂತರಂತೆ ಇವಾಗ ಏನಾಗ್ಬಿಡುತ್ತೆ ಅಂತಂದ್ರೆ ವಿಶ್ವಾಮಿತ್ರರ ಕತೆ ಆಗ ಹೋಗ್ಬಿಡುತ್ತೆ ಅಂತಂದ್ರೆ ಅಪ್ಪ ದೀಪಾವಳಿ ಹಬ್ಬಕ್ಕೆ 1,2,000 ಪಟಾಕಿ ತಂದಿರ್ತಾರೆ. ಪಟಾಕಿ ಏನ್ರಿ ಹಿಂಗೆ ಸುಟ್ಟ ತಕ್ಷಣನೇ ಖಾಲಿ ಆಗ್ಬಿಡುತ್ತೆ. ತಂದಿರುವಂಥ ಪಟಾಕಿಗಳೆಲ್ಲ ಖಾಲಿ ಆಗ್ಬಿಟ್ರೆ ಮಗು ಇನ್ನೂ ಇಟ್ಟಿದ್ರೆ ಚೆನ್ನಾಗಿರ್ತೈತೆ, ಆಗೋಗ್ಬಿಡ್ತಲ್ವಾ ಅಂತಂತ ಯಾವ ಥರ ಮಖ ಸಪ್ಪಗಿಟ್ಕೊಂಡ್ಬಂದ್ಬಿಟ್ರು. ಆ ಥರ ಇನ್ನೇನಪ್ಪ ಇವ್ರು ಮಾಡೋದು, ಬ್ರಹ್ಮಾಸ್ತ್ರಕ್ಕೂ ಇದಾಗ್ತಾ ಇಲ್ಲ ಅಂತ ಇನ್ನು ಮತ್ತಷ್ಟು ತಲೆ ಕೆಳಗೆ ಹೋಗ್ಬಿಟ್ಟು ಏನು ಆ ಬ್ರಹ್ಮರ್ಷಿಯ ಬಲದ ಮುಂದೆ ನನ್ನ ಕ್ಷಾತ್ರ ಬಲ ಯಾತಕ್ಕೂ ಕೆಲಸಕ್ಕೆ ಬರ್ತಿಲ್ಲ, ಇಷ್ಟು ಅಸ್ತ್ರಗಳನ್ನು ಕಲ್ತ್ಕೊಂಡು ಇಷ್ಟು ಏನು ಇಷ್ಟು ಅಸ್ತ್ರಗಳನ್ನು ಪ್ರಯೋಗ ಮಾಡಿದೆ, ಒಂದು ಕಟ್ಟಿಗೆ ಅಂತಂದ್ರೆ ಬ್ರಹ್ಮ ಕಮಂಡಲವನ್ನು ಹಿಡಿದುಬಿಟ್ಟು ನನ್ನ ಅಸ್ತ್ರಗಳನ್ನೆಲ್ಲ ನುಂಗುಬಿಟ್ರಲ್ಲ ಅಂತ ಏನು ತನ್ನ ರಥವನ್ನು ಹಿಡಿದ್ಬಿಟ್ಟು ವಸಿಷ್ಠ ಮಹರ್ಷಿಗಳನ್ನು ಬ್ರಹ್ಮರ್ಷಿ ಆಗಿರೋದ್ರಿಂದ ಸೋಲಿಸೋದಕ್ಕಾಗೋದಿಲ್ಲ, ಆದ್ದರಿಂದ ನಾನು ಕೂಡ ಬ್ರಹ್ಮರ್ಷಿ ಆಗ್ತೀನಿ ಅಂತ ಯಾರು ವಿಶ್ವಾಮಿತ್ರರು ದಕ್ಷಿಣ ದಿಕ್ಕು ಹೋಗ್ತಾರಂತೆ. ಬ್ರಹ್ಮರ್ಷಿ ಆಗಿರುವಂಥದ್ದು ಎಷ್ಟು ಭಾಳ ಈಸಿ ಅಂತ ಅನ್ಕೊಂಡ್ಬಿಟ್ಟು ತಮ್ಮ ನಿರ್ಣಯವನ್ನು ಮಾಡ್ಕೊಂಡ್ಬಿಟ್ಟು ಹಿಮಾಲಯದಿಂದ ಎಲ್ಲಿಗೆ ಹೋಗ್ಬಿಟ್ಟು ಹಿಮಾಲಯದ ಉತ್ತರ ದಿಕ್ಕು ಬರುತ್ತೆ, ಇವಾಗ ದಕ್ಷಿಣ ದಿಕ್ಕು ಹೋಗ್ತಾರೆ ವಿಶ್ವಾಮಿತ್ರರು. ಈಗ ದಕ್ಷಿಣ ದಿಕ್ಕಿಗೆ ಹೋಗಿರುವಂಥ ವಿಶ್ವಾಮಿತ್ರರು ಮತ್ತೆ ಅವ್ರ ಕತೆ ಏನಾಗುತ್ತೆ ಅಂತ ಮುಂದಿನ ಒಂದು ಸಂಚಿಕೆಯಲ್ಲಿ ಭಗವಂತನ ನಿರ್ಹೀತಕವಾಗಿರುವಂಥ ಕೃಪೆ ಇದ್ರೆ ನಾನು ತಿಳಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಜೈ ಶ್ರೀರಾಮ್. ಸದ್ಗುರುನಾಥ ಮಹಾರಾಜ್ ಕಿ ಜೈ. ನಮ್ಮ ಚಾನೆಲ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್